ಅಲ್ಲ ಸರ್, ಆದ್ರೂ ಅದು ತುಂಬಾ ಖುಷಿ ಇದೆ. ಬಟ್ ನಂಗೆ ಅದೇ ಖುಷಿ ಆಗೋದು, ಒಂದಷ್ಟು ಕೆಲವು ವರ್ಷಗಳಿಂದ ನಾನು ಅಲ್ಲಿ ಸೇಮ್ ಅದೇ ತರ ಇರ್ತಾ ಇದ್ದೆ. ಕ್ಯಾಮ್ರಾಮನ್ ಬುಕ್ ಮಾಡಿ ಒಂದು ಪಿಂಕ್ ಕಲರ್ ವೋಚರಲ್ಲಿ ಬರಿಬೇಕಾಗಿತ್ತು. ನಾವು ನನ್ನ ಜೊತೆ ಕೆಲಸ ಮಾಡಿದವ್ರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಸೀನಿಯರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಂಡು ಈ ತರ ಹೋಗಿ ಆ ಕ್ಯಾಮ್ರಾ ಗಿಡಕ್ಕೆ ಒಂದು ಜಗಳ, ಆಮೇಲೆ ಆಂಕರಿಂಗ್ ಅಂತ ಹೋಗಿ ಅಲ್ಲಿ ಮಾತಾಡ್ಸಕ್ ಒಂದು ಜಗಳ, ನೀನ್ ಫಸ್ಟ್ ನಾನು ಫಸ್ಟ್ ಅಂತ. ಆ ಸ್ಥಿತಿಯಿಂದ ಈ ಸ್ಥಿತಿಗೆ ತಂದು ಕೂಡಿಸಿರೋದು ಕರ್ನಾಟಕದ ಜನತೆ. ಅದಲ್ಲದೆ ನನ್ನ ಜೀವನದಲ್ಲಿ ನನ್ನ ಯಶಸ್ಸಿಗೆ ಅತಿ ಹೆಚ್ಚಿನ ಪಾಲು ಕಲರ್ಸ್ ಕನ್ನಡದ್ದೇ ಆಗಿದೆ. ಯಾವ ಬೇಕನಾಗಿರ್ಬೋದು, ಶೋ ಆಗಿರ್ಬೋದು, ನನ್ನ ಮದುವೆ ಆಗಿರ್ಬೋದು, ಎಲ್ಲ ಇದೇ ವೇದಿಕೆ ಮೇಲೆ ಆಗಿದೆ. ನೆಕ್ಸ್ಟ್ ನಾಮಕರಣನೂ ಇದೇ ವೇದಿಕೆ ಅಂತ ಪ್ರಾಮಿಸ್ ಕೊಡ್ಯಾರ ಪ್ರಕಾಶ್. ನೆಕ್ಸ್ಟ್ ಮದುವೆ ಇಲ್ಲ ಸರ್, ಒಂದೇ ಸರ್, ಒಂದೇ ಮದುವೆಗೆ ಸಾಕಾಗಿದೆ ನನಗೆ. ಎರಡನೇ ಮದುವೆ ಆದ್ರೆ ಗಿಚ್ಚಿ ಗಿಲಿಗಿಲಿ ಆಗ್ಬಿಡ್ತದೆ ಅಷ್ಟೇ ನಾನು. ಬಟ್ ನಿಜವಲ್ಲ ನನಗೂ ಇದರಲ್ಲಿ ಭಾಗಿಯಾಗಿರೋದು ತುಂಬಾ ಸಂತೋಷ ಕೊಟ್ಟಿದೆ. ಅಂಡ್ ಪ್ರಕಾಶ್ ಅವ್ರು ಹೇಳ್ದಂಗೆ ಈ ಸೀಸನ್ ಅಲ್ಲಿ ವಿಶೇಷತೆಗಳು ತುಂಬಾ ಜಾಸ್ತಿ ಇದೆ. ಎಲ್ಲ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋರ್ನ ಇದೆ. ಸುಮ್ಮನೆ ಒಂದು ಕಾಮಿಡಿ ಶೋ ಬರ್ತಾ ಇದೆ, ಒಂದು ಯಾವ್ದೋ ಒಂದು ಹೊಸ ಶೋ ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ದು ಇಟ್ ಇಸ್ ನಾಟ್ ಜಸ್ಟ್ ಕಾಮಿಡಿ ಶೋ. ತುಂಬಾ ಜನ ಕೇಳ್ತಾರೆ, ನಿಮ್ದು ಡಬಲ್ ಮೀನಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಅದಿರುತ್ತೆ, ಹಾಗಿರುತ್ತೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಂದ್ರೆ ಖಂಡಿತವಾಗ್ಲೂ ಅವರು ರಾತ್ರಿ 9 ಗಂಟೆಗೆ ಫೆಬ್ರವರಿ 3ನೇ ತಾರೀಕಿಂದ ಪ್ರತಿ ಶನಿವಾರ ಭಾನುವಾರ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ನಮ್ಮಲ್ಲಿ ಒಂದಷ್ಟು ಸ್ಕಿಟ್ಗಳು ಕಣ್ಣಲ್ಲಿ ನೀರು ಬರೋ ಹಾಗಿರುತ್ತೆ, ಮೌಲ್ಯಾಧಾರಿತವಾಗಿರುತ್ತೆ. ಇದನ್ನ ನೋಡಿ ಒಂದಷ್ಟು ಎಕ್ಸಾಂಪಲ್ ನ ಸೆಟ್ ಮಾಡೋ ತರ ಇರುತ್ತೆ. ನೀವು ನಮ್ಮದಿಲ್ಲ 1 and 2 ನಲ್ಲಿ ಸಣ್ಣ ಮಕ್ಕಳು ದೊಡ್ಡ ಮೆಸೇಜ್ ಹೇಳುವಂತ ಸ್ಕಿಟ್ಗಳೆಲ್ಲ ಇದ್ವು ಇದರಲ್ಲಿ. ಸಾಧು ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಈ ಯಾರೋ ನೀನ್ಲೋ ಫುಲ್ ಶೋ ನೋಡಲ್ಲ ಅಂತ ಇರ್ತಾರೆ ಅವರು. ಬರೀ ನಗದಷ್ಟೇ ಅಲ್ಲ, ಸಾಧು ಸರ್ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಶ್ರುತಿ ಮೇಡಮ್ ಇಡೀ ದೇಶ ನಡೆಸಿದ್ದಾರೆ, ರಾಜ್ಯವನ್ನು ನಡೆಸಿದ್ದಾರೆ, ಕನ್ನಡಿಗರು ಎಲ್ಲರೂ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಮಾಡ್ಯಾರ ಅವ್ರ ಪಾತ್ರದ ಮುಖಾಂತರ. ಅವರು ಒಂದು ಅರ್ಧ ಗಂಟೆ ಅತ್ಯಂತ ಒಂದು ಸನ್ನಿವೇಶಗಳಿದೆ ಇಲ್ಲಿ ಬರುವಂತ ಸ್ಕಿಟ್ಗಳು. ಹಾಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಅ ಕಾಮಿಡಿ ಶೋ, ಜಸ್ಟ್ ಅನದರ್ ಶೋ. ಇಟ್ಸ್ ಅ ವೆರಿ ಸ್ಪೆಷಲ್ ಶೋ. ಅಂಡ್ ಈ ಒಂದು ಶೋನಲ್ಲಿ ನಾನು ಭಾಗಿಯಾಗಿರೋದು ನಂಗೆ ಎಲ್ಲದಕ್ಕಿಂತ ಖುಷಿ ಇದೆ. ಅಂಡ್ ಇನ್ನೊಂದು ಮಾಧ್ಯಮದ ಮುಂದೆ ಇವತ್ತು ಇನ್ನೊಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೊಂದು ಹೊಸ ಬಿರುದು ಸಿಕ್ಕಿದೆ, ಸ್ಮೈಲಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಜನ. ಸೊ ಅದನ್ನ ದಯವಿಟ್ಟು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕೆಲಸ ಆಯ್ತು, ಮುಗೀತು. ಇನ್ ಬಿಟ್ಟರೆ ನಮ್ಮ ರೆಸಾರ್ಟ್ ಎಲ್ಲ ಪ್ರಮೋಟ್ ಮಾಡ್ಬಿಡ್ತೀನಿ, ಆಮೇಲೆ ಬೇಡ. ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಹೇಳಿ, ನಿರ್ದೇಶಕರ ಆನ್ಸರ್ ಮಾಡ್ತಾರೆ. ನಿರಂಜನ್ ಅವರು ಈ ಸ್ಮೈಲಿಂಗ್ ಸ್ಟಾರ್ ಕೊಟ್ಟಿರೋರು ಯಾರು ಅಂತ ನನ್ನ ಇಲ್ಲ, ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಂಡು ನಿರಂಜನ್ ಈ ತರನೂ ಇದೆ. ಸೀಸನ್ 3 ಡಾಕ್ಟರೇಟ್ ಕೊಡ್ಕೊಂಬೋದಿತ್ತಲ್ಲ ನೆಕ್ಸ್ಟ್ ಸೀಸನ್ಗೆ. ಆಕ್ಚುಲಿ ಆ ಬಿರುದನ್ನು ಕೊಟ್ಟರು ಸಾಧು ಸರ್. ಕ್ವೆಶನ್ಸ್ ಇದ್ರೆ ಕೇಳಿ. ಆಕ್ಚುಲಿ ನಮ್ಮ PR ವೆಂಕಟೇಶ್ ಅವರು ಪಾಪ ಎಲ್ಲರನ್ನೂ ಮಾಧ್ಯಮದ ಎಲ್ಲ ಮಿತ್ರರನ್ನು ಕರ್ಕೊಂಡ್ಬಂದಿದ್ದಾರೆ, ನಿಮಗೆ ಧನ್ಯವಾದಗಳು. ಆ್ಯಂಡ್ ವಿಷ್ಣು ಅವರು ಆಲ್ವೇಸ್ ನಮಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ. ನಮ್ಮ PR ಮನೋಜ್ ಮೇಲೆ ಬನ್ರಿ, ಇವರು ನಮ್ಮ ಚಾನಲ್ PR. ಸೊ ಮನೋಜ್ ಶರ್ಮಾ ಓಡ್ಬಿಡ್ರು ಪಾಪ. ನಿರಂಜನ್ಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಗಿಚ್ಚಿಗಿಲಿಗಿದೆ. ಇಡೀ ಈ ಶೋನ, ಈ ವೇದಿಕೆನ ಒತ್ಕೊಂಡಿರೋಂಥವನು ನಿರಂಜನೆ, ನಿಜವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ಕಲಾವಿದರನ್ನ, ನಮ್ಮನ್ನ ಎಲ್ಲರನ್ನು ಬ್ಯಾಲೆನ್ಸ್ ಮಾಡಿಕೊಂಡು, ಈ ಕಡೆ ಚಾನಲ್ನವ್ರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು, ಅವ್ರಿಗೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ಕಡೆ ಪೇಮೆಂಟು ರೇಸ್ ಮಾಡಿಕೊಂಡು, ಈ ಥರ ಎಲ್ಲ ಒಳ್ಳೆ ಕೆಲಸ. ಸ್ಮೈಲಿಂಗ್ ಸ್ಟಾರ್ ಆ ಬಿರುದು ನಿಮಗೆ ಒಪ್ಪುತ್ತೆ. ಈ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಅನ್ನೋದು ಕಂಟಿನ್ಯೂ ಆಗಲಿ ಅಂತ ನನ್ನ ಆಸೆ.